ಅಲ್ಲೇ ಅವಳು ಓಡೋದಾಗ ನನಗೊಂದು ಮಾತು ಹೇಳ್ಬೇಕಾಗಿತ್ತಲ್ಲ. ಹಾಂ, ಎಲ್ಲ ಮುಗಿದ್ಮೇಲೆ ಕರ್ಕೊಂಡ್ಬಿಟ್ಟಿದ್ಯಾ? ಅದೇನು ಬುದ್ಧಿ ಕಲ್ತಿದ್ಯೆ? ನೀವೆಲ್ಲ ಬೇಜಾರು ಮಾಡ್ಕೊತೀರಿ ಅಂತ ಏನು ಹೇಳಕ್ಕೆ ಹೋಗಿಲ್ಲಕ್ಕ. ಕರ್ಕೊಂಬಂದ್ಮೇಲೆ ಒಂದೆರಡು ದಿವಸ ಬೇರೆ ಊರಾಗಿಲ್ಲೇ, ಆಮೇಲೆ ಕರ್ಕೊಂಬರೋಣ ಅಂತ ಬಿಟ್ಟಿದ್ದಕ್ಕ. ಇಲ್ಲ ಬಿಡ್ರಿ, ಹಂಗೆ ಮಾತಾಡ್ತವ್ರೆ. ಕಮಲಮ್ಮ, ಏನಮ್ಮ ಕಮಲಮ್ಮ? ಹೆಂಗೋ ಅವರಿಬ್ರು ಮದುವೆ ಆಗ್ಬಿಟ್ಟವ್ರಂತೆ, ಕರ್ಕೊಂಡೋಗಿ ಮನೆಗಿಕ್ಕೋ. ನೀನು ಆ ಮಗು ತೆಗೆದಾಕೋದು, ತಿರುಗಿ ಹೋಗಿ ಇನ್ನೊಬ್ರು ಕೊಟ್ಟು ಮದುವೆ ಮಾಡೋದು, ಊರಾಗ ನೋಡಿ ಯಾರನ್ನ ಹೋಗಿ ಹೇಳೋದು, ಅವಳಿಗೆ ಭಾಳ ಅಧ್ವಾನ ಮಾಡ್ತೀಯ ನೀನು. ಅವಳಿಗೆ ಆಮೇಲೆ ಕೆರೆ ಭಯ ನೋಡ್ಕೊಬೇಕು. ನೋಡ್ಕ ಆದಷ್ಟು ಮಾಡಮ್ಮ. ನಂಗೆ ತಿಳಿದಿಲ್ಲ, ನಾನು ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ ಅಷ್ಟೇ. ಇನ್ನೇನೇ ಮಾಡ್ತೀಯಾ? ಇನ್ನೇನು ಮಾಡ್ತೀಯ ಹೇಳು? ಯಾರನ್ನ ಊರಾಗ ನೋಡಿ ಹೋಗಿ ಹೇಳೋದು ಕೃಷ್ಣ ಹೇಳ್ದಂಗೆ ಅವಳಿಗೆ ಇಳ್ದಿದ್ದು ಹಿಂಸೆ ಕೊಡ್ತಾರಷ್ಟೇ. ಅದನ್ನ ತಾಳಾದ್ರೆ ಅವಳೆಲ್ಲ ಹೋಗಿ ಪ್ರಾಣ ಕಳ್ಕೊಳ್ತಾಳೆ. ನಿಂಗೇನು ಎಷ್ಟು ಚೆನ್ನಾಗಿ ಕೊಳ್ಳೋಗ್ಬೇಕೆ? ಇರೋದು ಒಂದು ಮಗು ತಾನೇ, ಬಿಟ್ಟಾಕು. ಹೆಂಗೋ ಆಗೋಗವ್ರಂತೆ, ಇನ್ನೇನು ಮಾಡೋಕ್ಕತ್ತದೆ? ಅಯ್ಯೋ, ಅವ್ರ ಸಂಸಾರಕ್ಕೆ ಹೆಂಗಿತ್ತವೋ ಏನೋ ಅಕ್ಕ. ಅವ್ನು ಉಪ್ಮಾರವ್ನು ಬೇರೆ ಅಂತೆ, ಅದೊಂದು ತಿಂಗಳು ನಂಕ. ಆ ಹುಡುಗನ್ಕ ಅವ್ರ ಅಪ್ಪನವ್ರ ಅಮ್ಮನ ಅದಂತಾನೆ. ಇಲ್ಲಕ್ಕೋ, ಅವ್ರ ಅಕ್ಕನ ಊಟದ ಮನೆಗೆ ಅಂತಿರೋದು. ಇರೋ ಮನೇನ ಅವ್ರ ಅಕ್ಕನಿಗೆ ಬಿಟ್ಕೊಟ್ಬಿಟ್ಟು ಅವ್ನು ಅವ್ರ ಜೊತೆಗೆ ಅವನೇ. ಅವ್ರ ಅಕ್ಕನ ಗಂಡ ಹತ್ರ ನಿಮ್ಗೆ ಏನು ಕೆಲಸ ಇಲ್ಲ. ಅವನೇನು ಹೋಗಿ ಅಲ್ಲಿರ್ಬೇಕಾ? ನಿಮ್ಮ ಮನೆಗೆ ತಾನೇ ಇರ್ಬೇಕು. ಹಾಂ, ಅವ್ರು ಏನಕ್ಕೆ ಬರ್ತಾರೆ ಬಂದಿಗಿಂದ್ರೆ? ಚಾಮ ಈಗ ಇವನೇ ಆ ಕಿಟಕಿಯಾಗ ಹೋಗಿ ಏನೋ ಹುಷ್ ಅಂತ ಇದ್ನು. ಈಗಕ್ಕ ಇವನೇ ಕೃಷ್ಣ ಹೇಳ್ಕೊಂಬರ ಅವನ್ನ. ಬಿಡ್ಬೇಡ, ಬಿಡ್ಬೇಡಂತ. ನಾವು ಬಿಡೋಣ ಸುಮ್ಮನೆ. ಕಿಟಕಿಯಾಗ ಏನದೆ ಅಂತ ನೋಡ್ತಾ ಇದ್ದಿದ್ದು. ನಮ್ಮ ಮನೆಯಾಗ ನಿಂಗೇನೆ ಕೆಲಸ? ಹಾಂ, ಏನು ಕೆಲಸ? ದೊಡ್ಡಕ್ಕೆ ಹೇಳ್ಕೊಂಬರ ಕೃಷ್ಣ. ಅಲ್ಲ, ನಮ್ಮ ಮನೆಯಾಗ ನೀ ಹುಷ್ ಅನ್ನೋದ ಮನೆ ತುಂಬ ಹೆಂಗವ್ರೆ? ಏನು ನಿನ್ ಕೆಲಸ? ಹಾಂ, ಒಟ್ಟು ದೋಗ ಕಳ್ಬೇಕಂಗೆ ಕಿಟಕಿಯಾಗೆ ಸರ್ ಮಾಡ್ಬಿಡ್ತಾನೆ. ಒಟ್ಟು ತಾಳಕ್ಕೆ ಹೋಗ. ನನ್ನ ಮಗಳು ಹಂಗೆ ಹುಷ್ ಅಂದು ಹಾಳು ಮಾಡಿಟ್ಬಿಟ್ನು. ಕಳ್ಬೇಕು ಹಂಗೆ ಕಳ್ಬೇಕು, ಕಿಟಕಿಯಾಗ ಓಡಾಡೋದು. ನಿನ್ನ ಮಗಳು ಕಳ್ಬೇಕೆ, ಇವನು ಕಳ್ಬೇಕೆ. ಅಲ್ಲ ಅವ್ಳು ಹುಡ್ಕೊಂಡು ಪ್ರೀತಿ ಪ್ರೇಮ ಪ್ರಣಯ ಅಂದ್ರೆ ಹಂಗೆ ಯಾರು ಹೇಳಿರ್ತಾರೋ ಅವ್ರು ಅಲ್ಲಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಮುಗ್ದೋಗ್ಬಿಟ್ಟದೆ. ಏನು ಮಾಡೋಕ್ಕಾಗಲ್ಲ, ಟ್ರೈನ್ ಹೊರಟೋಗ್ಬಿಟ್ಟದೆ. ಇವಾಗ ಟಿಕೆಟ್ ತಗೊಂಡು ಏನು ಪ್ರಯೋಜನ? ಅವಳೆ ಚೆನ್ನಾಗಿ ಅವನೇ ಗುಡ್ಕಲ್ಲಿದ್ದಂಗೆ. ಹಾಂ, ಏನೋ ಬಂದಿರೋದು ನಿಂತ ಕರ್ಕೊಂಡೋಗಿ ಮನೆ ಇಕ್ಕಳೆ ವಾಸು. ಇವಾಗ ಹುಸಿ ಬಂದಮ್ಮ ನಿನ್ನ ಮಗಳು ಕಮಲಮ್ಮ. ಇವಾಗ ಬಂತು, ಮೆಲ್ಲಗೆ ಬಂದ ವಾಸು ಅಂತ ಅವಳು ನೋಡು. ಸುಧಾ, ನಾನು ಏನೂ ತಪ್ಪು ಮಾಡಿಲ್ಲ, ನಿನ್ನ ಕೂಗ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೆ ಇವ್ರು ನನ್ನ ಇಲ್ಲಿ ಕಿತ್ಕೊಂಬಂದವ್ರೆ. ಎಲ್ಲಿ ಸಿಕ್ಕಿದ್ರು ಕೃಷ್ಣ ಇವನು? ನೀನು ಒಟ್ಟುದಾಗ ನಿಮ್ಮ ಕಿಟ್ಕಾಗ ನಿಮ್ಮ ರೂಮ್ ಕಿಟ್ಕಾಗ ಬಂದ ಹುಷ್ ಅಂತವನ. ನಾಳೆ ನಿನ್ನ ಕೂಗ್ತಾನೆ ಅನ್ಕೊಂಡೆ. ಏನು ಹಂಗತ್ಯ? ನನ್ನೇನು ಕೂಗ್ತಾನೆ? ನಾನೇನು ಕೂಗಿದ್ರೆ ಪರ್ಕೆತ್ಕೊಂಡು ನಿಂತು ಬಿಡ್ತೀನಿ ಅಷ್ಟೇ. ಇನ್ನ ಬಿಡಿರ. ಯಾರು ಕೃಷ್ಣ ಇವನು? ವಾ ಇವನೇ ಬಾ. ಇವನೇನಾ? ಇವನೇ. ಕೃಷ್ಣ, ಮುಕ್ಕು ಬಾಯಿ ಕಿವಿ ಕಣ್ಣು ಎಲ್ಲ ನಾರ್ಗನೆ ಅವಲ್ಲ. ಮೀಸಿಗೆ ನೋಡಿ ಏನು ಜೋರ್ಗೆ ಬಿಟ್ಟವನೆ. ಇನ್ನೇನ ಕಮ್ಲಿಕ ಕರ್ಕೊಂಡೋಗಿ ಮನೆ ಇಕ್ಕಂತೀರಾ? ಆದೇನ ಅಮ್ಮಂಗೆ ಬಾಧ. ಇವನ್ಕಿನ್ನ ಗಂಡು ಬೇಕಾ? ಹೆಂಗ ಗಂಡ? ಲೇ ಕಮ್ಲೆ, ಎಷ್ಟು ಹೇಳಿದ್ರು ಅಷ್ಟೇ. ಆಗಿದ್ದೆಲ್ಲ ಆಗೋಗದೆ, ಮದುವೆನೂ ಆಗೋಗದೆ, ಇನ್ನೇನು ಮಗು ಆಗೋ ಟೈಮು ಆಗೋಗದೆ. ನೀನು ಸುಮ್ಮನೆ ಅವಳು ಭಾಳ ಹಾಳು ಮಾಡ್ತೀಯ ಅಷ್ಟೇ. ಕರ್ಕೊಂಡೋಗಿ ಮನೆಗೆ ಇಕ್ಕೋ. ನಗ್ಗಿತಾ ಇರೋ ಜನಗಳು ಬಾಯಿಗೆ ಮುಚ್ತಾರೆ. ಅಯ್ಯೋ, ಹೆಂಗೋ ಅವನ್ನೇ ಮದುವೆ ಮಾಡ್ಕೊಂಡ್ಲಲ್ಲ ಅಂತ. ನೀನೇನೋ ಇದು ಮಾಡಿದ್ದಿ ಅಂದರೆ ತಿರ್ಗಿ ಅವಳು ಭಾಳ ಹಾಳತ್ತದ ಅಷ್ಟೇ. ನಾವೇನೋ ಹೇಳಿದ್ದೀರಮ್ಮ, ಅದ್ರ ಮೇಲೆ ನಿನ್ನಿಷ್ಟ. ಕಮಲಿ, ಅವಳಿಗೆ ಮಗು ತಗ್ಸೋದು ಬೇಡ, ಎಂಥದ್ದು ಬೇಡ. ಯಾಕ ಮಗು ತಗ್ಸೋದು? ಅವಳು ನನ್ನೇನ್ರು. ನಾನು ಪರ್ಮಿಷನ್ ಹೇಳ್ತೀರಾ? ಮಗು ಹೆಂಗೆ ತೆಗ್ಬಿಡ್ತಾರೆ ಆಸ್ಪತ್ರೆಗೆ ಡಾಕ್ಟ್ರು? ತೆಗೀರಿ ನೋಡೋಣ. ಹಾಸ್ಪಿಟ್ಲ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ಹಾಸ್ಪಿಟಲ್ ಡಾಕ್ಟ್ರ್ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ. ಒಳಕಾಗ್ತಾರೆ ಪೊಲೀಸರು ಅಷ್ಟೇ. ಕೇಳ್ಸೋಣ ಕಮಲಮ್ಮ, ಜೈಲಾಗಿತ್ತೀಯ ಇಲ್ಲ ಮಗಳನ್ನ ನಿನ್ನ ಕರ್ಕೊಂಡೋಗಿ ಮನೆ ಕಂತೀಯಾ? ನಿಮ್ಮ ಅಕ್ಕನೂ ನಿಮ್ಮ ಭಾವನ ಕರ್ಸ. ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಅವ್ರೇನು ಬರೋದು ಬೇಕಾಗಿಲ್ಲ. ಅವ್ರೇನು ನಮ್ಮ ಜೊತೆಗಿರ್ತಾರೇನು? ಅವ್ರ ಪಾಡ್ಕ ಅವ್ರು ಅಲ್ಲಿರ್ತಾರೆ. ಕೊಟ್ಟಣು ಕುಳ್ಕೋರ್ಗು ಅಂತ ಅಲ್ಲಿರೋ ಜಮೀನೆಲ್ಲ ನಿಮ್ಮ ಅಕ್ಕನ ಕೊಟ್ಬಿಡ್ತೀಯಾ? ನಿಮ್ಮ ಅಕ್ಕನ ನಿಮ್ಮ ಭಾವನ ಕೊಡ್ತೀಯನಾ? ಎದ್ದು ಬಿಡು, ಅವರೇ ಬದುಕೊಂಡು. ನಾನು ಎಲ್ಲೋ ಕರ್ಕೊಂಡೋಗಿ ನಾನು ಹೇಳ್ತೀನ, ನಾನು ದುಡ್ಡು ಸಾಕ್ತೀನಿ. ನೀನೇ ಅಮ್ಮ ಇಳ್ಕಿನ ಅಳಿಬೇಕನಮ್ಮ ಕಮಲಮ್ಮ. ಆಸ್ತಿ ಏನಕ್ಕೆ ನಿಂಕ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲಕ್ಕ. ಅಲ್ಲಿಂದ ಇವ್ರ ಅಪ್ಪನವ್ರ ಆಸ್ತಿ ಅವ್ರಿಗೆ ಎದ್ದು ಬಿಡ್ಲಿನಾ? ಅಯ್ಯೋ, ಇವಳೇನೆ ಬುಚ್ಚಿ ಹಂಗ್ಸಲ್ಲೇ. ಲೇ ಅಂಬುಜೆ, ಸರೋಜೆ, ಕಳಿಸ್ರಿ. ಅವ್ರ ಪಾಡು ಅವ್ರೇನ ಮಾಡ್ಕೊಳ್ಳಿ. ಅಲ್ಲ, ಮನೆಗೆ ಬಂದು ಇಕ್ಕಣ ಅಳಿಂತ ಅವನ ಆಸ್ತಿ ಕಟ್ಕೊಂಡು ಇವ್ಳಿಗೆ ಏನು ಆಗಬೇಕು? ಇವಳ ಆಸ್ತಿ ಬಂದೋಬಸ್ತ್ ಆಗತ್ತಲ್ಲ. ಇವಳಿಗೆ ಬೆಳಗ್ಗೆಯಿಂದ ಹೇಳಿ ನಾನು ತಲೆ ಕೆಟ್ಟೋಯ್ದಮ್ಮ. ಇವಾಗ ಹೋಗ ಶಿವಪ್ಪನ ಬರ್ತಾನೆ, ಇಲ್ದಿದ್ದು ರಾಮಾಯಣ ಆಗ್ತೈತೆ. ಅವಳ ಸರೋಜೆ, ಕಳ್ಸು ಅವ್ರನ್ನ. ನಿನ್ನ ಮಗನ ಕರ್ಕ ನಿನ್ನ ಪಾಡು ನೀನೇನ ಮಾಡ್ಕೊ, ನಮ್ಗೇನು ತಿಳಿದು. ಅಂಬುಜಿ, ಸರೋಜಿ, ಬರ್ರಿ. ಅಮ್ಮನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವ್ರ ಪಾಡು ಏನೇನ ಮಾಡ್ಕೊಳ್ಳಿ, ಬರ್ರಿ. ಬರ ಸರೋಜಿ. ಚಿಚ್ಚಿ, ನಿಂಗೇನು ಹೇಳ್ತಾ ಇದ್ದೆ ಕೇಳ್ಸಲ್ಲ? ನೀನೇನು ಮಾಡ್ಗೆಟ್ಟೆ ಅನ್ಸಮ್ಮ? ಅಯ್ಯಪ್ಪ, ಕರ್ಕೊಂಡೋಗಿ ಮನೆಗೆ ಇಕ್ಕಂತಂದ್ರೆ ಒಬ್ಬ ಮಗಳು ಬಚ್ಚಾಕ್ ಕುಂತವಳೆ. ಅವ್ರಿಗೆ ಮದುವೆನೂ ಆಗುತ್ತೆ. ಇವಾಗ ಏನು ಸಾಧನೆ ಮಾಡ್ಬೇಕಂತ ನೀನು ಇಷ್ಟು ಓದ್ಲಾಡ್ತಾ ಇರೋದು?
ಸರಿ ಏನು ಬೇಡ, ಅವ್ರ ಅಕ್ಕನೂ ಅವ್ರ ಭಾವನ ಒಂದ್ಸರಿ ಬರಲಿ, ಅವ್ರ ಹತ್ರ ನಾನು ಒಂದ್ಕಿತ ಮಾತಾಡಬೇಕು. ಬೆಳಗ್ಗೆ ಮಾತು ಬರ್ಕೊಟ್ಟು ನಮ್ಗೇನು ಹೇಳಿದ್ರೇನೋ ಮಾಡಿದ್ರೇನೋ ಅನ್ನೋ ಮಾತು ನಾನು ತಲೆ ಮೇಲೆ ಇಟ್ಬಿಟ್ಟು ಅವ್ರ ಅಕ್ಕನೂ ಅವ್ರ ಭಾವನ ಕರ್ಕೊಂಬರ್ಲಿ ನೀವು ಹೋಗಿ. ಅದು ಸರಿನಾ ಅವರು ಬರಬೇಕು. ಯಾಕೆ ನಾಳೆ ಬೆಳಗ್ಗೆ ಏನು ತೊಂದರೆ ಆದರೆ ನಮ್ಗೇನು ಹೇಳಿದ್ರ ಮಾಡಿದ್ರ ಅಂತಾರೆ ಅವರು. ಯಾಕೆ ಬೇವು ಲೈ ಯಾವನ ವಾಸುದೇವ ಹೋಗಿ ಕರ್ಕೊಂಬೋಗಿ ನಿಮ್ಮ ಅಕ್ಕನ ನಿಮ್ಮ ಭಾವನ ಏನ್ರು ಬೇಕು ಅಂತಂದ್ರೆ ಇವಾಗ ಅವ್ರನ್ನ ಕರ್ಕೊಂಬರ್ಬೇಕು ನೀನು. ಕರ್ಕೊಂಬತ್ತೀಯಾ? ಆಯ್ತು ಕರ್ಕೊಂಬತ್ತೀನಿ, ನಾಳೆ ಕರ್ಕೊಂಬತ್ತೀನಿ. ಸರಿ ರೈಟಲ್ಲಿಂದ ಸುಧಾ ನೀನೇನು ಭಯ ಪಡಬೇಡ ಸುಧಾ. ನನ್ನ ಮಕ್ಕಳು ನಮ್ಮ ಭಾವನ ಕರ್ಕೊಂಬಂದು ನೀನು ಕರ್ಕೊಂಡು ಹೋಗ್ತೀನಿ. ಎಲ್ಕಿ ಕರ್ಕೊಂಡು ಹೋಗೋದಿಲ್ಲಪ್ಪ, ಎಲ್ಗೂ ಕರ್ಕೊಂಡು ಹೋಗೋದಿಲ್ಲ. ನಮ್ಮ ಚಿಚ್ಚೋರ್ ಮನೆಗೆ ಇರ್ಬೇಕು ನೀವಿಬ್ರು ಕೆಲಸ ಮಾಡ್ಕೊಂಡು. ಆಯ್ತಕ್ಕ ಹೋಗು, ನಿಮ್ಮ ಮಕ್ಕಳು ನಿಮ್ಮ ಭಾವನ ಕರ್ಕೊಂಬೋಗು. ಇನ್ನೇನಮ್ಮ ಸಮಾಧಾನ ನಿಂಕ? ಏನು ಸಮಾಧಾನನೋ ಏನೋ ಹೋಗೆ ಅಮ್ಮ. ಸರಿ ನೀವು ಸುಧಾನ್ ಕರ್ಕೊಂಡು ಬರ್ರಿ. ಲೈ ಅಲ್ಲಿ ಹೋಗಿ ನಾವೇನು ಮಾತಾಡೋಣ? ಕದಿರಿಲ್ಲ ಲೈ ಇಲ್ಲಿಗೆ ಬರ್ರಿ, ಇಲ್ಲೇ ಮಾತಾಡೋಣ. ಅಲ್ಲಿ ಯಾರಿರ್ತಾರೆ? ಹಾಂ ಇಲ್ಲಾಂದ್ರೆ ಮನೆ ತುಂಬ ಜನ ಅವರ ತಲಾಕು ನನ್ನ ಮಾತಂತಾರೆ, ಅವ್ರಿಗೆ ದಿಗ್ಲುಟ್ಕೊಂತದೆ. ನಾವು ಅಲ್ಲೋಗಿ ಏನು ಮಾತಾಡೋದು? ನಮ್ಮ ಮಾವನ್ ಬರ್ತಾನೆ ಹೋಗಮ್ಮ, ಏನು ಮಾತಾಡೋಕ್ಕಾಗಲ್ಲ. ಬರ್ಲಿ ಸುಮ್ಮನೆ ನಿಮ್ಮ ಮಾವನ್ ಬರ್ಲಿ, ನಾನು ಹೇಳ್ತೀನಿ. ಏನು ನಮ್ಮ ಮಾವನ್ ಕೇಳ್ತೀಯಾ? ಅಯ್ಯ ನೀವು ಹೋಗಿ ತಾಯಿ ನಮ್ಮಮ್ಮ ಹೋಗು, ಎಲ್ಲರೂ ಕರ್ಕೊಂಡು ಹೋಗು. ನಿನ್ನ ತಂಗಿ ಮಗಳು ಕರ್ಕೊಂಡು ಇಲ್ಲಿಂದ ಜಾಕಾರಿ ಮಾಡು ಅಂತ ಕೆಲಸ ಮಾಡಿಗಿಟ್ಬಿಟ್ಟೆಯ. ಅಕ್ಕ ಸರೋಜಕ್ಕ ಏನೇ ಇಲ್ಲೇ ಮಾತಾಡಕ್ಕ, ಅಲ್ಲಿ ಯಾರವ್ರೆ ಅಂತ ಹೋಗೋದು, ಇಲ್ಲೇ ಮಾತಾಡ್ಲಿ ಬಿಡಕ್ಕ. ವಾಸು ಅವ್ರ ಅಕ್ಕನ ಅವ್ರ ಭಾವನ ಇಲ್ಲಿಗೆ ಕರ್ಕೊಂಬರ್ಲಿ. ಮುಖ ಉಸಿರೇ ಬರಲ್ಲಮ್ಮ, ಒಳಗೆ ಮಾತಾಡಿ ಒಳಗೆ ಗುಣಕರ ಆಗ್ತಾಳೆ. ಅಯ್ಯ ನಮ್ಮಮ್ಮ ಮಾದಯ್ಯ ಹೋಗು. ಏನೇ ಕಮ್ಲಿ ಕಳ್ಸಿದ್ದೀನಿ, ಅದಕ್ಕೆ ಕಳ್ಸಿದ್ದೀನಿ ಅವ್ರ ಭಾವನೂ ಅವ್ರ ಅಕ್ಕನ ಕರ್ಕೊಂಬರಕ್ಕ. ಸರಿ ಕರ್ಕೊಂಬರ್ಲಿ. ಅಷ್ಟೊತ್ತು ನೀವು ಹೋಗಿ ಊರು ಸೇರ್ಕೊ ಹೋಗ್ರಿ. ಅದೇ ಅಲ್ಲಿ ಯಾರು ಮಾತಾಡೋಕ್ಕಿಲ್ಲ, ಇಲ್ಲೇ ಇರ್ಲಿ ಅಂತವ್ರವರು. ನಿಮ್ಮ ಮಾವನೇನ ಬಂದರೆ ಏನೋ ಗತಿ ನಾನು ಹೇಳ್ತೀನಿ ಬಿಡೋಕ್ಕೆ. ಅದೇನಮ್ಮ ನಿಮ್ಮ ಪಾಡ ಹಂಗಾದ್ರೆ. ಲೇ ಕೃಷ್ಣ, ನಮ್ಮ ಮಾವನು ಬಣ್ಣ ನಮ್ಮ ಮಾವನು ಏನೋ ಮಾತಾಡ್ತಾರೆ. ಶಾಂತ್ ಪ್ರಾರ್ಥಗೊಂಡೆ ಚೆನ್ನಮ್ಮ. ಓಹೋ ಕಮಲಮ್ಮ ನೋಡಿ ಎಷ್ಟು ದಿನ ಆಗೋಗಿತ್ತಮ್ಮ. ಏನಮ್ಮ ಚೆನ್ನಾಗಿದ್ದೀನಮ್ಮ ಕಮಲಮ್ಮ? ಹ್ಞೂ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಏನೋ ನೋಡಮ್ಮ ಇಷ್ಟು ಮಾತ್ರ ಇದ್ದೀರಿ. ಮಗಳನ್ನೇನೋ ನಮ್ಮ ಮನೆಗೆ ಬಿಟ್ಟಿದ್ಯಾ? ಆರಾಮಾಗ ಅವಳಮ್ಮ? ಕೇಳ್ದ ಹೆಂಗ್ ನೋಡ್ಕೊಂತಾರೆ ಅಂತ? ಎಂಥ ಜನ ಅಂತ ನಮ್ಗೆ ತಿಳಿದ, ಚೆನ್ನಾಗಿ ನೋಡ್ಕೊಂತೀರಂತಾನೆ ಇಲ್ಲಿ ಬಿಟ್ಟಿರೋದು. ಸರಮ್ಮ ಸರಿ. ಅಣ್ಣ ಏನೋ ಮಾತಾಡ್ಬೇಕಾಗಿತ್ತಣ್ಣ. ಏನಮ್ಮ ಚೆನ್ನಮ್ಮ? ಏನೋ ಮಾತಾಡ್ಬೇಕಾಗಿತ್ತ ನನಗೆ. ಸರಿ ಕೈ ಕಾಲು ಮಕ್ಕ ತೊಳ್ಕೊಂಬತ್ತೀನಿರಮ್ಮ. ಚೆನ್ನಿ ಮಾತಾಡುವ, ಆದರೆ ಅವಳಿಗೆ ಒಬ್ಬ ಬಸಿರಾಗಿರೋ ವಿಷಯ ಹೇಳ್ಬೇಡ ನೀನು. ಹೌದಾ? ಯಾಕತ್ಗೆ ಒಬ್ಬರನ್ನೊಬ್ಬರು ಇಷ್ಟಪಟ್ಕೊಂಡು ಹೊರಟೋಗಿದ್ರು ಎಲ್ಲೋ ದೂರ, ಕರ್ಕೊಂಬಂದವಳೆ ನನ್ನ ತಂಗಿ, ಏನನ್ನ ಮಾಡೋದು ಅಂತ ಕೇಳು. ಬಸಿರಾಗಿದ್ರು ಅದೆಲ್ಲ ಹೇಳ್ಬೇಡ ನೀನು. ಸರತಿ ಆಯ್ತು. ಸರೋಜಿ ನಡೀರಿ, ನಾವು ಒಳಕೋಗ ನಡೀರಿ, ಅವ್ರು ಮಾತಾಡ್ಕೊಂತಾರೆ ನಡಿ. ಸುಧಾ ನೀನು ನಡಿ. ಮುನಕೋ ಬಸಿರಾಗಿರೋದು ಅದೆಲ್ಲ ಹೇಳೋದು ಬೇಡ. ನನಗೂ ಯಾಕೋ ಬೇಜಾರ, ಅಪ್ಪನ ಹತ್ರ ಅದೆಲ್ಲ ಮಾತಾಡಕ್ಕ. ಆಯ್ತು ಬಿಡಿ, ಹೇಳೋದು ಬೇಡ ಬಿಡು, ಮುಂದುವರಿಯೋದು.